ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ಅನಿಮೇಷನ್ ಎಂದರೇನು, ಅನಿಮೇಷನ್ ವಿಧಗಳ ಬಗ್ಗೆ ತಿಳಿದುಕೊಂಡಿರಲ್ಲವೇ? ಹಾಗಾದರೆ ಇಂದಿನ ವಿಡಿಯೋದಲ್ಲಿ ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬೇಕಾಗುವ ವಿದ್ಯಾರ್ಹತೆ ಮತ್ತು ಅವಕಾಶಗಳ ಬಗ್ಗೆ ತಿಳಿಯೋಣವೇ? ಕಳೆದ ವಿಡಿಯೋದಲ್ಲಿ ನಾವು ಅನಿಮೇಷನ್ ವಿಧಗಳ ಬಗ್ಗೆ ತಿಳಿಸಿದ್ದೆವು. ನಿಮಗೆ ನೆನಪಿದೆಯಾ? ಹಾಗಾದರೆ ಈ ಚಿತ್ರದಲ್ಲಿ ಕಾಣುವುದು ಯಾವ ವಿಧದ ಅನಿಮೇಷನ್? ಇದು 2D ಅನಿಮೇಷನ್. ಇದನ್ನು ಎಲ್ಲೆಲ್ಲಿ ಬಳಸುತ್ತಾರೆ? ಇದನ್ನು ಕಾರ್ಟೂನ್, ಜಾಹೀರಾತು, ಚಿತ್ರಸರಣಿ, ಚಲನಚಿತ್ರಗಳಲ್ಲಿ ಬಳಸುತ್ತಾರೆ ಅಲ್ಲವೇ? ಈ ಚಿತ್ರದಲ್ಲಿ ಕಾಣುವುದು ಯಾವ ವಿಧದ ಅನಿಮೇಷನ್? ಇದು 3D ಅನಿಮೇಷನ್. ಇಲ್ಲಿ ಮೂಡಿರುವ ಚಿತ್ರಗಳು ಹೆಚ್ಚು ನೈಜವಾಗಿ ಪರದೆಯ ಮೇಲೆ ಕಾಣುತ್ತದೆ. ಈ ಬಗೆಯ ಅನಿಮೇಷನ್ ಜಾಹೀರಾತು, ಚಲನಚಿತ್ರಗಳಲ್ಲಿ ಬಳಸುತ್ತಾರೆ. ಹಾಗಾದರೆ 2D ಮತ್ತು 3D ಅನಿಮೇಷನ್ ಇರುವ ವ್ಯತ್ಯಾಸವನ್ನು ನೋಡೋಣವೇ? 2D ಅನಿಮೇಷನ್ ಅಲ್ಲಿ ಚಿತ್ರದ ನೈಜತೆ ಅಷ್ಟಾಗಿ ತಿಳಿದು ಬರುವುದಿಲ್ಲ. 3D ಅನಿಮೇಷನ್ ಅಲ್ಲಿ ಚಿತ್ರದ ನೈಜತೆಗೆ ಒತ್ತು ನೀಡಲಾಗುತ್ತದೆ. 2D ಅನಿಮೇಷನ್ ಅಲ್ಲಿ ಚಿತ್ರದ ಒಂದು ಆಯಾಮ ಕಾಣಸಿಗುತ್ತದೆ. 3D ಅನಿಮೇಷನ್ ಅಲ್ಲಿ ಚಿತ್ರದ 3 ಆಯಾಮಗಳು ಕಾಣಸಿಗುತ್ತದೆ. 2D ಅನಿಮೇಷನ್ ಅಲ್ಲಿ ನೆರಳಿನ ಆಯಾಮ ಇರುವುದಿಲ್ಲ. 3D ಅನಿಮೇಷನ್ ಅಲ್ಲಿ ನೆರಳಿನ ಆಯಾಮ ಇರುತ್ತದೆ. 2D ಅನಿಮೇಷನ್ಗಳು ರೇಖಾಚಿತ್ರಗಳಂತೆ ಕಾಣುತ್ತದೆ. 3D ಅನಿಮೇಷನ್ಗಳಲ್ಲಿ ಚಿತ್ರದ ಉಬ್ಬು ಮತ್ತು ತಗ್ಗುಗಳನ್ನು ಚಿತ್ರಿಸಿರುವುದರಿಂದ ಜೀವಕಳೆಯು ಗೋಚರಿಸುತ್ತದೆ. ಈಗ ಅನಿಮೇಷನ್ ಬಳಕೆಯಾಗುವ ಕ್ಷೇತ್ರಗಳ ಬಗ್ಗೆ ತಿಳಿಯೋಣವೇ? ಅನಿಮೇಷನ್ ಹೆಚ್ಚಾಗಿ ಬಳಕೆಯಾಗುವುದು ಟಿವಿ ಕಾರ್ಯಕ್ರಮಗಳಲ್ಲಿ, ಕಾರ್ಟೂನ್, ಚಲನಚಿತ್ರ ತಯಾರಿಕೆಯಲ್ಲಿ ಬಳಕೆಯಾಗುತ್ತದೆ. ಅನಿಮೇಷನ್ನ ಮತ್ತೊಂದು ಬಹಳ ಬೇಡಿಕೆಯ ವಿಭಾಗ ಜಾಹೀರಾತು. ಇತ್ತೀಚೆಗೆ ಹೆಚ್ಚಿನ ಜಾಹೀರಾತುಗಳು ಅನಿಮೇಷನ್ನ ಮೊರೆ ಹೋಗಿವೆ. ಇತ್ತೀಚೆಗೆ ಅನಿಮೇಷನ್ಗಳನ್ನು ವಿಡಿಯೋ ಗೇಮ್ ತಯಾರು ಮಾಡುವಲ್ಲಿ ಹೆಚ್ಚಾಗಿ ಬಳಕೆ ಮಾಡುತ್ತಾರೆ. ನೀವು ನೋಡುವ ಶೈಕ್ಷಣಿಕ ವಿಡಿಯೋಗಳಲ್ಲೂ ಅನಿಮೇಷನ್ ಬಳಕೆಯಾಗುತ್ತದೆ. ನೀವು ಸೌರವ್ಯೂಹ, ರಾಸಾಯನಿಕ ಮತ್ತು ಭೌತಶಾಸ್ತ್ರ ಪರಿಕಲ್ಪನೆಗಳನ್ನು ಅರ್ಥೈಸಲು ಹಲವಾರು ಅನಿಮೇಷನ್ ವಿಡಿಯೋಗಳನ್ನು ಈಗಾಗಲೇ ನೋಡಿರಬೇಕಲ್ಲ? ಅಲ್ಲದೆ ಅನಿಮೇಷನ್ ಕಟ್ಟಡ ಮತ್ತು ಬಟ್ಟೆ ಡಿಸೈನ್ ಕ್ಷೇತ್ರದಲ್ಲೂ ಬಳಕೆ ಮಾಡಲಾಗುತ್ತದೆ. ಇಂದು ನಿಮ್ಮ ಊಹೆಗಳನ್ನು ನೈಜವಾಗಿ ಚಿತ್ರಿಸುವಲ್ಲಿ ಅನಿಮೇಷನ್ ಬಹಳ ಮುಖ್ಯವಾಗಿರುತ್ತದೆ. ಸರಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಕುತೂಹಲ ಇರಬೇಕಲ್ಲ ಅನಿಮೇಷನ್ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಬೇಕೆಂದು? ಇವು ಭಾರತದಲ್ಲಿರುವ ಪ್ರಮುಖ ಅನಿಮೇಷನ್ ಕಂಪನಿಗಳು. ಸರಿಸುಮಾರು ಇಂತಹ 300 ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸರಿಸುಮಾರು 15,000ಕ್ಕೂ ಅಧಿಕ ಜನರು ಅನಿಮೇಷನ್ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿದ್ದಾರೆ. ಅನಿಮೇಷನ್ ಕ್ಷೇತ್ರದ ಬೇಡಿಕೆ ದಿನೇ ದಿನೇ ಏರುತ್ತಿದ್ದು, ಹೀಗಾಗಿ ಹೆಚ್ಚಿನ ಅವಕಾಶವೂ ಇರುತ್ತದೆ. ಪರಿಣಿತ ಅನಿಮೇಷನ್ ತಜ್ಞರಿಗೆ ಉತ್ತಮ ವೇತನವೂ ಲಭಿಸುತ್ತದೆ. ಈಗ ನಿಮಗೆ ಅನಿಮೇಷನ್ ಕ್ಷೇತ್ರ ಆಸಕ್ತಿ ಹುಟ್ಟಿಸಿದೆಯಾ? ಹಾಗಾದರೆ ಅನಿಮೇಷನ್ ನಲ್ಲಿ ವೃತ್ತಿ ಕ್ಷೇತ್ರ ಆಯ್ಕೆ ಮಾಡಲು ಇರುವ ವಿದ್ಯಾಭ್ಯಾಸಗಳನ್ನೊಮ್ಮೆ ನೋಡೋಣವೇ? ಅನಿಮೇಷನ್ ನಲ್ಲಿ ಸರ್ಟಿಫಿಕೇಟ್ ಕೋರ್ಸ್. SLC ಆದವರಿಗೆ 3 ರಿಂದ 6 ತಿಂಗಳ ಅವಧಿಯ ಸರ್ಟಿಫಿಕೇಟ್ ಕೋರ್ಸ್ಗಳು ಲಭ್ಯವಿದೆ. ಅನಿಮೇಷನ್ ಡಿಪ್ಲೊಮಾ ಕೋರ್ಸ್ಗಳು. ಇದು SLC ಪಾಸ್ ಆದವರಿಗೆ 1 ವರ್ಷದ ಅವಧಿಯ ಕೋರ್ಸ್ಗಳು. ಹೆಚ್ಚಾಗಿ ಪ್ರೈವೇಟ್ ಸಂಸ್ಥೆಗಳಲ್ಲಿ ಇವನ್ನು ನೀಡಲಾಗುತ್ತದೆ. ಮುಖ್ಯವಾಗಿ ಅರೆನಾ, ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗೇಮಿಂಗ್, ಪಿಕ್ಸೆಲಾಯ್ಡ್, ಅನಿಮೆ ಮಾಸ್ಟರ್ ಕಾಲೇಜ್, ವಿಸ್ ಟೂಸ್ ಅಕಾಡೆಮಿ. ಇಲ್ಲಿ ಅನಿಮೇಷನ್ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ನೀಡಲಾಗುತ್ತದೆ. PUC ಆದವರಿಗೆ ಬ್ಯಾಚುಲರ್ ಇನ್ ವಿಜುವಲ್ ಆರ್ಟ್ಸ್ ಅಂದರೆ BVA ಮತ್ತು ಬ್ಯಾಚುಲರ್ ಇನ್ ವೊಕೇಶನಲ್ ಇದರಲ್ಲಿ ಅನಿಮೇಷನ್ ಕೋರ್ಸ್ ಲಭ್ಯವಿದೆ. ಇದನ್ನು BVOC ಅಂತ ಕರೆಯುತ್ತಾರೆ. ಬ್ಯಾಚುಲರ್ ಇನ್ ವೊಕೇಶನಲ್ ಇನ್ ಅನಿಮೇಷನ್ ಹೆಚ್ಚು ಉದ್ಯೋಗಾವಕಾಶ ಸೃಷ್ಟಿ ಮಾಡುವ ಅಧ್ಯಯನ ವಿಷಯವಾಗಿದ್ದು, ಇದರ ಅಧ್ಯಯನದ ಅವಧಿಯ ಖರ್ಚು ಕಡಿಮೆಯಾಗಿರುತ್ತದೆ. ಮುಖ್ಯವಾಗಿ ಮಣಿಪಾಲ್ ಯೂನಿವರ್ಸಿಟಿ, ICAT, ಸೃಷ್ಟಿ ಸ್ಕೂಲ್ ಆಫ್ ಆರ್ಟ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಇಲ್ಲಿ BVA ಕೋರ್ಸ್ಗಳು ಲಭ್ಯವಿದೆ. ಸೇಂಟ್ ಜೋಸೆಫ್ ಕಾಲೇಜ್ ಇಲ್ಲಿ BVOC ಕೋರ್ಸ್ ಲಭ್ಯವಿದೆ. ಅನಿಮೇಷನ್ ಕ್ಷೇತ್ರ ಎಷ್ಟೊಂದು ಕುತೂಹಲಕಾರಿ ಕ್ಷೇತ್ರ ಅಲ್ಲವೇ? ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೃತ್ತಿ ಕ್ಷೇತ್ರವನ್ನು ಪರಿಚಯಿಸುತ್ತೇನೆ. ನೀವು ವರ್ಕ್ಶೀಟ್ ಮೇಲೆ ಕೆಲಸ ಮಾಡುತ್ತಿದ್ದೀರಲ್ಲ, ವರ್ಕ್ಶೀಟ್ ಅನ್ನು ಉತ್ತರಿಸಿ ಕಳಿಸಲು ಮರೆಯದಿರಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.